ಕಟ್ಟಿದ ಸಾಂಬಾರು ಮಾಡುವ ವಿಧಾನ: 2 ಲವಂಗ, ಒಂದು ಚಿಕ್ಕದ 3 ಇಂಚು ಚಕ್ಕೆ, 1 ಸ್ಪೂನಷ್ಟು ಕಡಲೆ, 1 ಸ್ಪೂನಷ್ಟು ಗಸಗಸೆ, 1 ಇಂಚಷ್ಟು ಶುಂಠಿ, 2 ಇಂಚು ಬೆಳ್ಳುಳ್ಳಿ, 1 ಈರುಳ್ಳಿ, ಒಂದು ಅರ್ಧ ಹೋಳಷ್ಟು ಕಾಯಿ, ಒಂದು 15 ಚಿಕ್ಕ ಖಾರದ ಮೆಣಸಿನ್ಕಾಯಿ, 2 ಕಲರ್ ಮೆಣಸಿನ್ಕಾಯಿ, 2 ಟೊಮೆಟೊ ಮತ್ತು ಕೊತ್ತಂಬರಿ. ಇಷ್ಟು ಪದಾರ್ಥಗಳನ್ನ ಇವಾಗ ರುಬ್ಕೊಳ್ಳೋಣ. ಈಗ ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿ ಆ್ಯಡ್ ಮಾಡಿ ಒಂದು ಸುತ್ತು ಸುತ್ತಿಸ್ಕೊತೀನಿ. ರೌಂಡ್ ಸುತ್ತಿಸ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಈಗ ಕುಕ್ಕರ್ ಇಟ್ಟಿದ್ದೀನಿ. ನಾನು ಕುಕ್ಕರಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಒಂದು ಅರ್ಧ ಈರುಳ್ಳಿ, ಹಾಗೆ ಕರಿಬೇವು ಸ್ವಲ್ಪ ಬ್ರೌನ್ ಕಲರ್ ಆಗಲಿ. ಬ್ರೌನ್ ಕಲರ್ ಆಗಿದೆ. ಇವಾಗ 2-3 ಸರಿ ತೊಳೆದು ಇಟ್ಕೊಂಡಿರೋ ಮೊಳಕೆ ಕಾಳನ್ನ ಹಾಕೋಣ. ನೀವು ಬರೀ ಮೊಳಕೆ ಕಟ್ಟಿದ ಕಾಳಾದರೂ ಹಾಕ್ಬೋದು. ಜೊತೆಗೆ ಬೇಕಾದ್ರೆ ಆಲೂಗಡ್ಡೆ ಬದನೆಕಾಯಿ ಸಹ ಸೇರಿಸ್ಬೋದು. ನಾವಿಲ್ಲಿ ಕಾಳು ಜಾಸ್ತಿ ಇರೋದ್ರಿಂದ ಬರೀ ಮೊಳಕೆ ಕಟ್ಟಿದ ಕಾಳು ಮಾತ್ರ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಫ್ರೈ ಆಗಲಿ ಕಾಳು. ಒಂದು 2-3 ನಿಮಿಷ ಎಣ್ಣೆಲಿ ಫ್ರೈ ಆಗಲಿ ಕಾಳು. ಹಾಗೆ ಬಿಡಿ ಒಂದು 2-3 ನಿಮಿಷ. ಈಗ ಎಣ್ಣೆಲೆಲ್ಲ ಫ್ರೈ ಆಗಿದೆ ಸ್ವಲ್ಪ ಕಾಳು, ನೀವು ನೋಡ್ಬೋದು. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕೋಣ. ಇವಾಗ ಮಸಾಲೆ ಎಲ್ಲ ಹಾಕಿದ್ದೀನಿ. ಒಂದು 2 ನಿಮಿಷಕ್ಕೆ ಒಂಚೂರು ಕುದಿ ಬರಲಿ. ಕುದಿ ಬಂದಮೇಲೆ ನೀರು ಹಾಕೋಣ. ನೋಡ್ಬೋದು ಇವಾಗ ಕುದೀತಾ ಇದೆ. ಇವಾಗ ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ. ಪೂರಿ ಚಪಾತಿಗೆ ಬೇಕು ಅನ್ನೋರು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ. ಮುದ್ದೆ ಮತ್ತು ಅನ್ನಕ್ಕೆಲ್ಲ ಹಾಕೊಳ್ಳೋರು ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ಳಿ. ಈಗ ನಾನು ನೀರು ಹಾಕ್ಕೊತಾ ಇದ್ದೀನಿ. ಇದು ಮುದ್ದೆಗೆ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ತಿರುಗಿಸಿ ಇವಾಗ ಒಂದು 2 ವಿಜಿಲ್ ಬರೋ ಅಷ್ಟು ಕೂಗಿಸೋಣ ಬನ್ನಿ. ನೋಡಿ 2 ವಿಜಿಲ್ ಕೂಗಿಸ್ಕೊಂಡು ಓಪನ್ ಮಾಡಿದ್ದೀನಿ. ಕಾಳೆಲ್ಲ ಬೆಂದಿದೆ. ಇವಾಗ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡು ಆಫ್ ಮಾಡೋಣ. ಇದು ಸಾಂಬಾರು ಮುದ್ದೆಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಆಯ್ತು ಕುದಿಯಕ್ಕೆ ಬಿಡೋಣ. ಸಾಂಬಾರು ಚೆನ್ನಾಗಿ ಕುದ್ದಿದೆ. ಇವಾಗ ಸಾಂಬಾರು ಆಗಿದೆ. ಇವಾಗ ಚಪಾತಿ ಜೊತೆ ಮತ್ತು ಪೂರಿ ಜೊತೆ, ಮುದ್ದೆ ಜೊತೆ, ರೈಸ್ ಜೊತೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಈಗ ಬನ್ನಿ ಮುದ್ದೆ ಜೊತೆ ಸರ್ವ್ ಮಾಡೋಣ.